ಹಾಯ್ ಎಲ್ರಿಗೂ ನಮಸ್ಕಾರ, ಎಲ್ಲರಿಗೂ ವೆಲ್ಕಮ್ ಟು ವರಿಯನ್ ವ್ಲಾಗ್ಸ್. ನಾನು ನಿಮ್ಮ ಓನರ್ನಲ್ಲಿ ಹೊರಗಡೆ ಮಾತಾಡ್ತಾ ಇರೋದು. ಇವತ್ತು ನಾನು ಯಾವ ಕಾರಣಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಯಾರೇ ಆಗಲಿ ಮೊದಲು ಹೋಟೆಲ್ ಶುರು ಮಾಡುವಾಗ, ಅದರಲ್ಲೂ ನಾನ್ ವೆಜ್ ಹೋಟೆಲ್ ಶುರು ಮಾಡುವಾಗ ಹೇಗಿರುತ್ತೆ ಮತ್ತು ಹೇಗೆ ಖರ್ಚು ಬೀಳುತ್ತೆ ಮತ್ತು ಯಾವ ರೀತಿ ಇರುತ್ತೆ, ಯಾವ ರೀತಿ ಅಡ್ವಾಂಟೇಜಸ್ ಇರುತ್ತೆ, ಯಾವ ರೀತಿ ಡಿಸ್ಅಡ್ವಾಂಟೇಜಸ್ ಇರುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡೋದಕ್ಕೆ ಈ ಒಂದು ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಾನು ಹೋಟೆಲ್ ಸ್ಟಾರ್ಟ್ ಆದಾಗಿಂದ ಅಂದರೆ ಬೆಳಗ್ಗೆ ಓಪನ್ ಆದಾಗಿಂದ ಸಂಜೆ ನೈಟ್ವರೆಗೂ ಹೇಗಿರುತ್ತೆ ಅನ್ನೋದನ್ನು ಫುಲ್ ವಿಡಿಯೋ ಕಂಪ್ಲೀಟ್ ಆಗಿ ನಾನಿಲ್ಲಿ ಇದ್ದು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ. ಟೈಮ್ ಈಗ 11 ಗಂಟೆ ಆಗಿದೆ. ಇವರೆಲ್ಲ ಅಡುಗೆ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಭಯ್ಯ ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾರೆ? ಇಲ್ಲಿ ನೋಡ್ಕೊಂಡು ಹೇಳಿ ಭಯ್ಯ. ಆಯ್ತು ಹೇಳಿ, ಹೋಗ್ಲಿ. 10 ಗಂಟೆಯಿಂದ ಎಷ್ಟು ಗಂಟೆ ಅಷ್ಟೊತ್ತಿಗೆ ನೀವು ಎಲ್ಲಾನು ರೆಡಿ ಮಾಡ್ಕೊಳ್ತೀರಾ? ಇನ್ನ ಅಲ್ಲಿ ಭಟ್ರು ಅಡುಗೆ ಮಾಡ್ತಾ ಇದ್ದಾರೆ, ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಇವರು ಪೇಪರ್ಗಳು ಏನೇನ್ ಹಾಕ್ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಹೀಗಿರುತ್ತೆ ಹೋಟೆಲ್ ಒಂದು 10 o'clock 10:30 ಅಷ್ಟರಲ್ಲಿ. ಈಗ ನೆಕ್ಸ್ಟ್ ಬೋಟಿ ಮಾಡ್ಕೊಳ್ಳೋದು ರೆಡಿ ಮಾಡ್ತಿದ್ದಾರೆ. ಅಂಕಲ್ ಕಲಿಸ್ಬಿಟ್ಟು ಪೀಸ್ ಎತ್ತಿ ತೋರಿಸಿ. ಈಗ ಶೇರ್ವನ್ನು ರೆಡಿ ಮಾಡ್ತಾ ಇದ್ದಾರೆ. ಶೇರ್ವ ಇನ್ನೇನು ರೆಡಿ ಆಗಿದೆ, ನೀವು ನೋಡ್ತಿರ್ಬೋದು. ಯೂಟ್ಯೂಬ್ ವಿಡಿಯೋಗೆ ಇದನ್ನ ತಳ್ಳಿ ತೋರಿಸಿ ಒಂದ್ಸಲ. ಬಿರಿಯಾನಿ ನೋಡಿರ್ಬೋದು, ಇನ್ನೂ ಮಳ್ತಿದೆ, ಇನ್ನೂ ಅಕ್ಕಿ ಏನೋ ಹಾಕಿಲ್ಲ. ಬಿರಿಯಾನಿಗೂ ರೆಡಿ ಮಾಡ್ಕೊಂಡಿದ್ದಾರೆ, ಇನ್ನೇನು ಆಗತ್ತೆ. ಇವರು ಈಗ ಲಿವರ್ ಕಲಿಸ್ತಾ ಇದ್ದಾರೆ, ಲಿವರ್ ಕಬಾಬ್ ಮಾಡೋದಕ್ಕೆ ಫ್ರೆಶ್ ಆಗಿ. ಆಲ್ರೆಡಿ ಮೊಸರು ಬಜ್ಜಿಗೆ ರೆಡಿ ಮಾಡ್ತಾ ಇದ್ದಾರೆ. ಭಯ್ಯ ಎಷ್ಟು ಗಂಟೆಗೆ ಬರ್ತೀರಾ ಇಲ್ಲಿ ಕೆಲಸಕ್ಕೆ? ಸ್ವಲ್ಪ ಜೋರಾಗಿ ಹೇಳಿ. ಎಷ್ಟು ಗಂಟೆಗೆ ಬರ್ತೀರಾ ಕೆಲಸಕ್ಕೆ? ಇಲ್ಲಿ ನಮ್ಗೊಬ್ರು ಫ್ರೆಂಡ್ ಬಂದಿದ್ದಾರೆ ನೋಡಿ, ಇಲ್ಲಿ ಹೆಸರು ಪಿಂಕಿ ಅಂತ. ಓಯ್ ಪಿಂಕಿ, ಇಲ್ಲಿ ಹಾಯ್ ಮಾಡಿ ಎಲ್ಲರಿಗೂ. ಓಯ್ ಪಿಂಕಿ. ಲೆಗ್ ಪೀಸ್ ನ ಕಲಿಸ್ತಾ ಇದ್ದಾರೆ. ಇದನ್ನ ಮ್ಯಾರಿನೇಟ್ ಆಗಕ್ ಬಿಡ್ತೀರಾ ಅಥವಾ ಹಾಗೆ ಡೈರೆಕ್ಟ್ ಆಗಿ ಎಣ್ಣೆಗೆ ಹಾಕ್ತೀರಾ? ಡೈರೆಕ್ಟ್ ಆಗಿ ಅಂದ್ರೆ ಇವಾಗ ಮಸಾಲೆ ಸ್ವಲ್ಪ ಹಿಡಿಯಕ್ ಬಿಡ್ತೀವಿ 1 hour. 1 hour ಹಿಡಿದಾದ್ಮೇಲೆ ಅದನ್ನ ಹಾಫ್ ಬಾಯ್ಲ್ ಮಾಡಿ ಇಡ್ತೀವಿ. ಹಾಫ್ ಬಾಯ್ಲ್ ಮಾಡಾದ್ಮೇಲೆ ಅದನ್ನ ಓಪನ್ ಮಾಡಿ ಮಸಾಲ ಚೆನ್ನಾಗಿ ಹಿಡಿಯೋಂಗೆ ಬಿಡ್ತೀವಿ. 1 ಗಂಟೆ ಟೈಮ್ ಬಿಡ್ತೀವಿ. ಬಿಟ್ಟ ನಂತರ ಎಣ್ಣೆಗೆ ಹಾಕಿ ಆಮೇಲೆ ಹಾಫ್ ಬಾಯ್ಲ್ ಮಾಡಿ ಇಡ್ತೀವಿ. ಕಸ್ಟಮರ್ ಕೇಳಿದಾಗ ಕೊಡ್ತೀವಿ ಫ್ರೆಶ್ ಆಗಿ ಹಾಕಿ. ಚಿಕನ್ ಇದೆ, ಚಿಕನ್ ಈಗ ಫ್ರೆಶ್ ಆಗಿ ಮತ್ತೆ ಕಬಾಬ್ ಕಳ್ಸೋದಕ್ಕೆ ನಾರ್ಮಲ್ ಚಿಕನ್ ಇದು. ಅದಾದ್ಮೇಲೆ ಫಿಶ್ ನ ಕಲಿಸ್ತಾರೆ. ಇದೇ ಹೋಟೆಲ್ ಮೇಲ್ಗಡೆ ಒಂದು ರೂಮ್ ಇದೆ, ಅಲ್ಲಿ ಈ ತರ ಚಿಕನ್ ಆಗಿರ್ಬೋದು ಅಥವಾ ಫಿಶ್ ಆಗಿರ್ಬೋದು ಎಲ್ಲಾನು ಈ ತರ ಮಸಾಲೆ ಮುಂಚೆನೆ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಈ ಮಸಾಲೆ ಜೊತೆಗೆ ಹೀಗೆ ಕಲಿಸ್ತಾರೆ. ಈ ಮಸಾಲೆ ಎಲ್ಲ ನೀವೇ ಪ್ರಿಪೇರ್ ಮಾಡ್ತೀರಾ? ಹೌದೌದು, ನಾವೇ ಮಾಡ್ತೀವಿ. ಅದಕ್ಕೆ ಕಸ್ತೂರಿ ಮೇಥಿ ಹಾಕ್ತೀವಿ, ಕರಿಬೇವಿನ ಸೊಪ್ಪು ಹಾಕ್ತೀವಿ, ಕೊತ್ತಂಬರಿ ಸೊಪ್ಪು ಹಾಕ್ತೀವಿ, ಗರಂ ಮಸಾಲ, ಚಿಕನ್ ಮಸಾಲ, ಶಕ್ತಿ ಚಿಕನ್ ಮಸಾಲ, ಚಿಲ್ಲಿ ಪೌಡ್ರು, ಮೈದಾ, ಆಮೇಲೆ ಕಾರ್ನ್ ಫ್ಲೋರು ಇದೆಲ್ಲ ಹಾಕಿ ಮಿಕ್ಸ್ ಮಾಡ್ತೀವಿ. ಬೆಳಿಗ್ಗೆ ಎಷ್ಟು ಗಂಟೆ ಅಷ್ಟರಲ್ಲಿ ಮಸಾಲನೆಲ್ಲ ರೆಡಿ ಮಾಡಿ ಇಟ್ಕೊಳ್ತೀರಾ? ನಾವು ಬೆಳಿಗ್ಗೆ 9 ಗಂಟೆಗೆ ಮಾಡ್ತೀವಿ, ರೆಡಿ ಮಾಡ್ತೀವಿ. 2 hour ಫ್ರೀ ಆಗಿಬಿಡ್ತೀವಿ. ಯಾಕೆಂದರೆ ಮಸಾಲ ಕ್ಲೀನಾಗಿ ಅದಕ್ಕೆ ಹಿಡಿಬೇಕು. ಅದಕ್ಕೋಸ್ಕರ ನಾವು 2 hour ಮುಂಚೆನೇ ಕಲಿಸ್ಬಿಟ್ಟು ಇಡ್ತೀವಿ. ಅಲ್ಲಿ ಇಟ್ಟಾಗ ಕಸ್ಟಮರ್ಗೆ ಒಳಗಡೆ ಕ್ಲೀನಾಗಿ ಅದೆಲ್ಲ ಸೇರುತ್ತೆ. 40 kg ಹೋಗುತ್ತೆ. 40 kg ಫುಲ್ ಖಾಲಿ ಆಗುತ್ತಾ ಅಥವಾ ಇಡ್ತೀರಾ? ಫುಲ್ ಖಾಲಿ ಆಗುತ್ತೆ. ಈಗ ಎಲ್ಲಾನು ಒಟ್ಟಿಗೆ ಹಾಕಿ ಈಗ ಕಲಿಸ್ತಾರೆ. ಕಲಸಿ ಈಗ ಒಂದು ಪಾತ್ರೆಗೆ ಹಾಕ್ತಾರೆ. ಇವರು ಮೊಟ್ಟೆನ ಇಲ್ಲಿ ಕೊಡಕ್ ಬರ್ತಾರೆ. ಸರ್, ಎಷ್ಟು ಕಡೆ ಮೊಟ್ಟೆಗಳನ್ನ ಕೊಡ್ತೀರಾ? ಟ್ರೇಗೆ ಎಷ್ಟು ಬೀಳುತ್ತೆ? ಅಂದ್ರೆ ಎಷ್ಟು ಗಂಟೆ ಅಷ್ಟರಲ್ಲಿ ಹೋಟೆಲ್ ಅಲ್ಲಿ ತಲುಪಿಸ್ತೀರಾ ನೀವು ಮೊಟ್ಟೆಗಳನ್ನ?
ನೋಡಿದ್ರಲ್ಲ ಹಿಂದೆ ಹೇಗೆ ಎಷ್ಟು ಶ್ರಮ ಇರುತ್ತೆ, ಹೇಗೆ ಮಾಡ್ತಾರೆ, ಮತ್ತೆ ಎಷ್ಟು ಚಿಕನ್ನು ಮತ್ತೆ ಎಷ್ಟು ಫಿಶು, ಇದೆಲ್ಲ ರೇಟ್ನ ನಾನು ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದನ್ನು ನೋಡೋದನ್ನ ಮರಿಬೇಡಿ. ಮತ್ತೆ ಅವ್ರ ಕಾಂಟ್ಯಾಕ್ಟ್ ನಂಬರ್ಸ್ನ ಕೂಡ ಮೆನ್ಷನ್ ಮಾಡಿರ್ತೀನಿ. ನಿಮ್ಗೇನಾದರೂ ಆರ್ಡರ್ ಬೇಕಿದ್ರೆ ಈ ನಂಬರ್ಗೆ ನೀವು ಕರೆ ಮಾಡ್ಬೋದು ಅಥವಾ ಕಾಂಟ್ಯಾಕ್ಟ್ ಮಾಡಿ ನೀವು ತಿಳ್ಕೊಳ್ಬೋದು. ಚಿಕನ್ ರೇಟ್ ಆಗಿರಲಿ, ಫಿಶ್ ರೇಟ್ ಆಗಿರಲಿ ಅಥವಾ ಮೊಟ್ಟೆ ರೇಟ್ ಆಗಿರಲಿ. ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ, ಜಸ್ಟ್ ಹೋಟೆಲ್ ಓಪನ್ ಮಾಡೋರಿಗೆ ಹೊಸದಾಗಿ ಹೇಗಿರುತ್ತೆ, ಹೋಟೆಲಲ್ಲಿ ಏನೇನಿರುತ್ತೆ, ಮತ್ತು ಹೇಗೆ ಕೈ ಸುಡುತ್ತೆ, ಮತ್ತು ಹೇಗೆ ಲಾಭ ಬರುತ್ತೆ, ಮತ್ತು ಟೋಟಲ್ ಒಂದಿನದ ಖರ್ಚು ಎಷ್ಟು ಬೀಳುತ್ತೆ, ಮತ್ತು ಒಂದಿನದ ಸಂಪಾದನೆ ಎಷ್ಟು ಬೀಳುತ್ತೆ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ರೂಪ್ಚಂದ್ ಅಂತ ಹೇಳಿ ತಲೆಗೆ ಎಷ್ಟು ಚಾರ್ಜ್ ಮಾಡ್ತೀರಾ? ತಲೆಗೆ ಬರೀ 40 ರೂಪಾಯಿ. ಇದು ಆ್ಯಕ್ಚುಲಿ 220 ಗ್ರಾಮ್ ಇದೆ. 220 ಗ್ರಾಮ್ಗೆ ಬರೀ ನಾನು 40 ರೂಪಾಯಿ ಮಾಡ್ತೀವಿ, ಬರೀ 40 ರೂಪಾಯಿ. ಇದು ಸ್ಲೈಸ್ ಒಂದಿಗೆ 40 ರೂಪಾಯಿ. ಇದಕ್ಕೆ ಬಾಲ ಬರುತ್ತೆ. ಬಾಲ ಅಂತ ಅಂದರೆ ಇದಕ್ಕೆ 40 ರೂಪಾಯಿ. ಕೆಲವು ಕಸ್ಟಮರ್ ರಿಕ್ವೆಸ್ಟ್ ಮಾಡಿದ್ರೆ 30 ರೂಪಾಯಿ ಕೊಟ್ಬಿಡ್ತೀವಿ. 30 ರೂಪಾಯಿ, 40 ರೂಪಾಯಿ. ಇದಕ್ಕೆ ಎಷ್ಟು ಕೆಜಿ ಎಷ್ಟು ಈ ಮೀನಿಗೆ? ಆ ಮೀನಿಗೆ 180 ರೂಪಾಯಿ ಬೀಳುತ್ತೆ. ಈ ಮೀನಿಗೆ ಎಷ್ಟು ಬೀಳುತ್ತೆ ಕೆಜಿ? ಈ 167 ಬೀಳುತ್ತೆ. ಎಷ್ಟು ಕೆಜಿ ಹಾಕಿಸ್ಕೊಳ್ತೀರಾ? ನಾವು 6 kg ಹಾಕ್ಸಿರ್ತೀವಿ ಡೈಲಿ. 2 ಮೀನು 6 kg ಅಥವಾ 2ರಿಂದ ಸೇರಿ 6 kg? 2ರಿಂದ ಸೇರಿ 6 kg ಹಾಕೊಳ್ತೀವಿ. ಎಲ್ಲ ಖಾಲಿ ಆಗುತ್ತಾ? ಎಲ್ಲ ಖಾಲಿ ಆಗುತ್ತೆ, ಒಂದು ಉಳಿಯಲ್ಲ. ಕಬಾಬ್ಗೆ 8 ಲೀಟರ್ ಎಣ್ಣೆ ಖಾಲಿ ಆಗುತ್ತಾ? ಎಲ್ಲದಕ್ಕೆ 8 ಲೀಟರ್ ಎಣ್ಣೆ. ಇದ್ರಲ್ಲಿ ಎಷ್ಟಿದೆ? ಈಗ ಎಲ್ಲಾನು ಮೊಟ್ಟೆ ಹಾಕಿ ಕಲಸಿ ಇದನ್ನ ಒಂದು 5-10 ಮಿನಿಟ್ಸ್ ಬಿಟ್ಟು ಅದಾದ ನಂತರ ಇಲ್ಲಿ ಎಣ್ಣೆ ಒಳಗಡೆ ಹಾಕಿ ಆಫ್ ಬಾಯ್ಲ್ ಮಾಡಿ ಅದಾದ್ಮೇಲೆ ಅಲ್ಲಿ ಇಡ್ತಾರೆ. ಸೊ ದಟ್ ಕಸ್ಟಮರ್ಸ್ ಕೇಳಿದಾಗ ಮಾತ್ರ ಎಣ್ಣೆಗೆ ಹಾಕಿ ಮತ್ತೆ ಫ್ರೈ ಮಾಡಿ ಕೊಡ್ತಾರೆ. ಆಫ್ ಬಾಯ್ಲ್ ಮಾಡಿ ಇರ್ತಾರೆ. ಈಗ ನಮ್ಗೆ ನೋಡ್ತಾ ಫಿಶ್ ಬಂತು. ಇಲ್ಲಿ ಕಬಾಬ್ ಎಲ್ಲ ಹಾಕಿ ಆಯ್ತು. ಇದನ್ನ ಅರ್ಧ ಫ್ರೈ ಮಾಡಿ ಹಾಫ್ ಬಾಯ್ಲ್ ಮಾಡಿ ಈ ತರ ಇಟ್ಟಿರ್ತಾರೆ. ಆಮೇಲೆ ಕಸ್ಟಮರ್ ಕೇಳಿದಾಗ ಬಂದು ಇದನ್ನ ನಾರ್ಮಲ್ ಫ್ರೈ ಮಾಡಿ ತವಾ ಫ್ರೈಯೋ ಅಥವಾ ಆಯಿಲ್ ಫ್ರೈಯೋ ಮಾಡಿ ಕೊಡ್ತಾರೆ. ಆ ಕಡೆ ಸೈಡ್ ಎಗ್ ರೈಸ್ ಹಾಕ್ತಾ ಇದ್ದಾರೆ. ಆ ಕಡೆ ಸೈಡ್ ಎಗ್ ರೈಸು, ಫ್ರೈಡ್ ರೈಸ್, ನೂಡಲ್ಸ್ ಎಲ್ಲಾನು ಹಾಕ್ತಾರೆ. ಭಯ್ಯ ಎಗ್ ರೈಸ್ ಹಾಕ್ತಿರೋದು ಹೇಳಲೇ ಇಲ್ಲ, ಮೋಸ ಮಾಡ್ಬಿಟ್ರಿ ಒಂದೇ ಸಲ. ಈ ಭಯ್ಯ ಎಗ್ ರೈಸ್ ಹಾಕೋವಾಗ ಹೇಳಿ ನನ್ಗೆ ಅಂತ ಹೇಳಿದ್ದೆ, ಹೇಳಲೇ ಹಂಗೆ ಅವ್ರಾಗವ್ರೇ ಹಾಕ್ತಾ ಇದಾರೆ. ಫುಲ್ ನಾಚ್ಕೊಂಡು ಎಲ್ಲವ್ರ ಮುಖ ವಿಡಿಯೋ ಮಾಡ್ಬಿಡ್ತೀನಿ ಅಂತ. ನೋಡಿ ಎಗ್ ರೈಸ್ ಹಾಕ್ತಾ ಇದಾರೆ. ಸೊ ಬೆಳಗ್ಗೆ ಎಲ್ಲ ಇಷ್ಟು ವಿಡಿಯೋ ಮಾಡ್ತೀನಿ, ಮತ್ತೆ ಮಧ್ಯಾಹ್ನ ಮೇಲೆ ಸಂಜೆ ಮೇಲೆ ಹೇಗೆ ಕಂಪ್ಲೀಟ್ ಆಗಿರುತ್ತೆ ಅನ್ನೋದನ್ನ ನಾನು ಇಲ್ಲಿ ಕೆಲಸ ಮಾಡಿ ಇಟ್ಕೊಂಡು ನಿಮ್ಗೆ ತೋರಿಸ್ತೀನಿ. ಈಗ ಶೇರ್ವ ಕಟ್ಟಿ ಇಕ್ತಾರೆ, ಸೊ ದಟ್ ಬೇಗ ಆರ್ಡರ್ಸ್ ಬಂದಾಗ ಒಂದೇ ಸಲ ಬೇಗ ಕೊಡ್ಬೋದು ಅಂತ ಹೇಳಿ. ಬಿರಿಯಾನಿ ಫುಲ್ ಒಬ್ರು ಫುಲ್ ಇದು ಇಷ್ಟು ಬೀಳುತ್ತೆ ನಿಮ್ಗೆ? ಇದು ರೇಟು 8 ರೂಪಾಯಿ ಬೀಳುತ್ತೆ ಒಂದಕ್ಕೆ. ಅಂದ್ರೆ ಒಂದ್ ಪ್ಯಾಕೆಟ್ಗೆ, ಒಂದ್ ಪ್ಯಾಕೆಟ್ ಅಲ್ಲಿ ಎಷ್ಟಿರುತ್ತೆ? ಒಂದು ಪ್ಯಾಕೆಟ್ ಅಲ್ಲಿ 100 ಇರುತ್ತೆ, 800 ರೂಪಾಯಿ ಆಗುತ್ತೆ. 800 ರೂಪಾಯಿ ಆಗುತ್ತೆ. ಇದರಲ್ಲಿ ಒಂದು ಫುಲ್ ಕೊಟ್ರೆ ಒಬ್ರು ಫುಲ್ ಹೊಟ್ಟೆ ತುಂಬ ಬರೀ 100 ರೂಪಾಯಿ. 3 ದಪ್ಪ ಪೀಸ್ ಬರುತ್ತೆ, ಒಂದು ಎಗ್ ಬರುತ್ತೆ. ಇದರಲ್ಲಿ ಕುಷ್ಕ ಕೊಡ್ತೀವಿ. ಇದರಲ್ಲಿ ಕುಷ್ಕ, ಚಿಕನ್, ಎಗ್ ಬುರ್ಜಿ. ಇದರಲ್ಲಿ ಮಸಾಲಾ ಗ್ರೇವಿ ಐಟಮ್ ಅಂತ ಕೊಡ್ತಾರೆ, ಮತ್ತೆ ಇದ್ರಲ್ಲಿ ಕುಷ್ಕ ಕೊಡ್ತಾರೆ. ಸರಿ, ಇದೆಷ್ಟು ಬೀಳುತ್ತೆ ನಿಮ್ಗೆ ಪ್ಯಾಕೆಟಿಗೆ? ಇದು 4 ರೂಪಾಯಿ ಬೀಳುತ್ತೆ. ಅಂದ್ರೆ ಒಂದ್ ಪ್ಯಾಕೆಟ್ ರೇಟ್ ಎಷ್ಟು ಬೀಳುತ್ತೆ? ಒಂದು ಪ್ಯಾಕೆಟ್ 400 ರೂಪಾಯಿ ಬೀಳುತ್ತೆ. ಏನ್ ಪೀಸ್ ನ ಎತ್ತಾಕ್ತಿದ್ದೀರಾ? ಅದೇನೋ ಲಿವರ್. ಇನ್ನು ಈ ಕಡೆ ಬಿರಿಯಾನಿನ ದಮ್ಮಿಗೆ ಬಿಟ್ಟಿದ್ದಾರೆ. ಅದು ದಮ್ ಹಿಡಿತಿದಂಗೆ ನಾನು ನಿಮ್ಗೆ ತೋರಿಸ್ತೀನಿ ಹೇಗಿರುತ್ತಂತ. ಈಗ ಬಿರಿಯಾನಿ ದಮ್ ಆಗಿದೆ, ಬಟ್ ಹೀಗೆ ಕಾಣುತ್ತೆ ಬಿರಿಯಾನಿ. ಈಗ ಕಲಿಸ್ತಾರೆ. ಕಲ್ಸಿ ಆದ್ಮೇಲೆ ಮತ್ತೆ ಒಂದ್ಸಲ ಹೀಗೆ ಮುಚ್ತಾರೆ. ಮುಚ್ಚಾದ್ಮೇಲೆ ಎಷ್ಟೊತ್ತಿಗೆ ರೆಡಿ ಆಗುತ್ತೆ ಅಂಕಲ್? 10 ನಿಮಿಷದಲ್ಲಿ ದಮ್ ಹಿಡಿಯುತ್ತೆ. ಈಗ ಇವರು ಮುದ್ದೆಗೆ ಇಕ್ಕಿದ್ದಾರೆ. ಅಂಕಲ್, ಇದ್ರಲ್ಲಿ ಎಷ್ಟು ಮುದ್ದೆ ಮಾಡ್ತೀರಾ? 20 ಮುದ್ದೆನೂ ಓಡುತ್ತಾ? ಎಷ್ಟು ಸಂಜೆ ಎಷ್ಟರಲ್ಲಿ ಓಡುತ್ತಾ? ರಾತ್ರಿ ಎಷ್ಟರಲ್ಲ? ಮಧ್ಯಾಹ್ನ ಅಷ್ಟರಲ್ಲ? ಇಷ್ಟು ಇಕ್ಕಿದ್ದಾರೆ. ಸೊ ಇಷ್ಟು ಇರ್ತದೆ, 20 ಜನಕ್ಕೆ ಮುದ್ದೆ ಮಾಡ್ಬೋದು. ಇದು ಶೇರ್ವಾ, ಮತ್ತೆ ಇದು ಬೋಟಿ, ಇದು ಲಿವರ್ ಮಸಾಲ, ಚಿಕನ್ ಮಸಾಲ, ಇಷ್ಟೆಲ್ಲ ಒಟ್ಟಿಗೆ ಮಾಡಿ ಇಟ್ಕೊಳ್ತಾರೆ. ಮತ್ತೆ ಇದು ವೆಜ್ ಸಾಂಬಾರ್. ಸೊ ಇಷ್ಟನ್ನ ಹೀಗೆ ಇಲ್ಲಿ ಮಾಡಿ ಇಟ್ಕೊಳ್ತಾರೆ. ಬಂದಾಗ ಇಲ್ಲಿ ಹೀಗೆ ಸರ್ವ್ ಮಾಡ್ತಾರೆ.
ಸಂಡೇ ತುಂಬ ಜನ ಇರ್ತಾರೆ ಅಂತ ವಿಡಿಯೋ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ, ಹಾಗಾಗಿ ಸಂಜೆ ಬರೋಕ್ಕೆ ಹೇಳಿದರು. ಸೊ ನಾನು ಮಧ್ಯಾಹ್ನ ತನಕ ಅಲ್ಲಿದ್ದು ಈಗ 3-4 ಅವರ್ಸ್ ಆದಮೇಲೆ ಈಗ ಮತ್ತೆ ನನ್ನ ಮನೆಯಿಂದ ವಾಪಸ್ ಹೋಟೆಲ್ಗೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಹೇಗಿರುತ್ತೆ ಮತ್ತೆ ನಾನು ಸ್ವಲ್ಪ ಕೆಲಸ ಮಾಡಬೇಕು ಅಂತ ಹೇಳಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ. ಸೊ ದಾರಿಗೆ ಹೋಗೋವಾಗ ಗಣೇಶ ಸಿಕ್ತು, ಗಣೇಶನ ಕುಂಡಿಸಿದ್ದು. ಸೊ ನೋಡ್ಕೊಂಡು ಈಗ ಹೋಗ್ತಾ ಇದ್ದೀನಿ ಹೋಟೆಲಿಗೆ. ಸೊ ಬನ್ನಿ ಹೇಗಿರುತ್ತೆ ನೋಡೋಣ. ಬಂದೆ ಈಗ ಹೋಟೆಲ್ ಹತ್ರ ನಾನು. ಸೊ ಇಲ್ಲಿ ಹೇಗಿರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ರೀ. ಎಗ್ ರೈಸ್ ಹಾಕಿಟ್ಟಿದ್ದಾರೆ ಆಲ್ರೆಡಿ, ಕಬಾಬ್, ಎಣ್ಣೆ ಇದೆ ಇಲ್ಲಿ, ಅಂಡ್ ಎಲ್ಲ ಏನೇನಿದೆ ಅಂತ ತೋರಿಸ್ತೀನಿ. ಇನ್ನೊಂದು ಸ್ವಲ್ಪ ಬಾಯ್ಲ್ ಮಾಡಾದ್ಮೇಲೆ ಇದನ್ನ ನಾವೆಲ್ಲ ಹಾಕ್ತೀವಿ. ಅದು ಹಾಕಡಕ್ಕೆ ಆಗಬೇಕಲ್ಲ. ಮತ್ತೆ ನಾನು ಹೆಚ್ಚಿಗೆ ಹಾಕಕ್ ಹೋಗಲ್ಲ, ಬಿಕಾಸ್ ಅದ್ರೊಳಗೆ ಖಾಲಿ ಆದ್ಮೇಲೆ ಮತ್ತೆ ಫ್ರೆಶ್ ಆಗಿ ಹಾಕ್ತೀವಿ. ಮತ್ತೆ ಮೊಸರು ಬಜ್ಜಿ ಖಾಲಿ ಆಗಿದೆ ಅಂತ ಹೇಳಿ ಮತ್ತೆ ಮೊಸರು ಬಜ್ಜಿ ಮಾಡ್ತಾ ಇದೀನಿ. ಸ್ವಲ್ಪ ನೀರ್ನ ಹಾಕೊಂಡು ಈಗ ರೆಡಿ. ರೈತ ರೆಡಿ. ಸೊ ಮಾಡಿರೋ ಅಡ್ಗೆನೆಲ್ಲಾನು ಮತ್ತೆ ಒಂದ್ಸಲ ಸಂಜೆ ಎಲ್ಲಾನು ಬಿಸಿ ಮಾಡ್ತಾರೆ. ಇವನ್ ಬಿರಿಯಾನಿನೂ ಕೂಡ ಬಿಸಿ ಮಾಡ್ತಾರೆ. ಬಿರಿಯಾನಿನೂ ಆಗ್ಲೇ ಬಿಸಿ ಮಾಡಿ ಇಕ್ಕಿದ್ದಾರೆ. ಖಾಲಿ ಆಗಿದೆ, ಸಂಡೇ ಅಲ್ವಾ, ಸೊ ದೊಡ್ಡ ತುಂಬಾ ಬೇಗ ಖಾಲಿ ಆಗಿದೆ, ಸ್ವಲ್ಪ ಇದೆ. ಮಳೆ ಬಂದಾಗ ಹೀಗಿರುತ್ತೆ ಇಲ್ಲಿ. ಈ ಮಳೆ, ಈ ಚಳಿಲಿ ಬಿಸಿ ಬಿಸಿ ಕಬಾಬ್ ತಿಂತಾ ಇದ್ರೆ ಹಾ 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 ಹಾ. ಇದು ಮೀನಿನ ತಲೆ, ಮತ್ತೆ ಇದು ಬಾಲ. ಇದನ್ನ ತವಾ ಫ್ರೈ ಮಾಡ್ತಾ ಇದೀವಿ. ತವಾ ಫ್ರೈ ಮಾಡೋವಾಗ ನಾವು ಏನೇ ತವಾ ಫ್ರೈ ಮಾಡೋವಾಗ ನಾವ್ ಏನೇನ್ ಮಾಡ್ತೀವಿ ಅಂದ್ರೆ ಇದಕ್ಕೆ ಸ್ವಲ್ಪ ಚಟ್ನಿ ಏನಿರುತ್ತೆ ಅದನ್ನ ಈಗ ಹಾಕ್ತೀವಿ. ಸ್ವಲ್ಪ ಇಲ್ಲಿ ಉಪ್ಪು ಖಾರ ಲೈಟ್ ಆಪ್ಷನಲ್ ಆಗಿರುತ್ತೆ. ಕಾಣಿಸ್ಲಿಲ್ಲ ಅಂದ್ರೆ ಬೇಜಾರಾಗ್ಬೇಡಿ, ಈ ಬೈಯಾಗ ವಿಡಿಯೋ ಮಾಡಕ್ ಬರ್ತಾ ಇಲ್ಲ, ಸಾರಿ. ನೂಡಲ್ಸ್ ನ ಹೀಗೆ ಬೇಯಿಸ್ಬಿಟ್ಟು ಇಲ್ಲಿ ಸೈಡ್ ಅಲ್ಲಿ ಕವರ್ ಹಾಕಿ ಎತ್ತಿಕೊಳ್ತಾರೆ. ಸೊ ಬಂದಾಗ ಇದನ್ನ ಮಾಡ್ಕೊಡೋದು. ಈ ತರ ಹೋಟೆಲ್ಸ್ ಇರೋ ಜಾಗದಲ್ಲಿ ಈ ತರ ಸೈಡ್ ಅಲ್ಲಿ ಕಾಫಿ, ಟೀ ಅಥವಾ ಏನಂತಾರೆ ಪಾನ್, ಈ ಅಂಗಡಿಗಳನ್ನ ಇಟ್ಟಿದ್ರೆ ತುಂಬಾ ಅಂದ್ರೆ ತುಂಬಾ ಲಾಭ ಆಗತ್ತೆ. ಗಣೇಶನ್ ಹಿಡ್ಕೊಂಡು ನಾನ್ ವೆಜ್ ಅಂಗಡಿ ಬಂದಿದ್ದೀರಾ? ಯಾಕ್ರು ಬಂದಿದ್ದೀರಾ? ಎಲ್ಲಿ ತರ್ಸಕ? ಇಲ್ಲಿ ನೋಡ್ತಿದ್ಯಾ? ಫೋಟೋ ಇರೋದು ಹಂಗೆ, ಫೋಟೋ ಹಿಡಿಯೋದು. ಫೋಟೋ ಹಿಡಿಬೇಕಾ? ಬೇಡ ಬೇಡ. ಆಲ್ರೆಡಿ ಟೈಮ್ ತುಂಬಾ ಆಗ್ಬಿಟ್ಟಿದೆ, ಇನ್ನೂ ಹೋಟೆಲ್ ಮುಚ್ಚಿಲ್ಲ. ಮೋಸ್ಟ್ ಇಟ್ಸ್ ಆಲ್ರೆಡಿ 10:46. 10:30 ಆಯ್ತು, ಇನ್ನೂ ಮನೆಗೆ ಹೋಗಿಲ್ಲ ವಿಡಿಯೋ ಮಾಡೋದಕ್ಕೋಸ್ಕರ. ಏನ್ ಮಾಡೋದು ಏನೋ ಗೊತ್ತಿಲ್ಲ. ಅಂಡ್ ಇನ್ನೇನು ಹೋಟೆಲ್ ಮುಚ್ಚೋ ಟೈಮಿಂಗ್ಸ್ ಅನಿಸ್ತಾ ಇದೆ. ಒಂದು 11 ಅಷ್ಟೊತ್ತಿಗೆ ಮುಚ್ಬೋದು, ಇನ್ನೇನು 15 ಮಿನಿಟ್ಸ್ ಇದೆ.
ಸೊ ಎಷ್ಟು ಲಾಭ ಆಗುತ್ತೆ, ಎಷ್ಟು ನಷ್ಟ ಆಗುತ್ತೆ, ಮತ್ತು ಎಷ್ಟೆಲ್ಲ ರೇಟ್ ಆಗಿದೆ ಅದೆಲ್ಲನೂ ನಾನು ವಿವರವಾಗಿ ಹೇಳ್ತೀನಿ. ಸೊ ದಟ್ ಹೋಟೆಲ್ ಸ್ಟಾರ್ಟ್ ಮಾಡೋರು ಯಾರಿಗೇ ಆಗಿರಲಿ ಅವ್ರಿಗೆ ಹೆಲ್ಪ್ಫುಲ್ ಆಗಿರಲಿ ಅಂತ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ಆಲ್ರೆಡಿ ಅರೌಂಡ್ 10:45 ಆಗಿದೆ. ನಿದ್ದೆ ಎಳಿತಾ ಇದೆ ತುಂಬ. ಯಾವಾಗ ಮುಚ್ತಾರೆ ಅಂತ ಅನ್ಕೊಂತ ಇದೆ. ಅಷ್ಟು ನಿದ್ದೆ, ತುಂಬ ಕಷ್ಟ ಆಗೋದು ಮಾತ್ರ ಕಷ್ಟ. ಇಲ್ಲೆಲ್ಲ ಬೆಳಿಗ್ಗೆ 9ಗೆ ಬರ್ತಾರೆ, ಮತ್ತೆ ಮುಚ್ಚೋದು ಎಷ್ಟು ಗಂಟೆಗೆ? ಅರೌಂಡ್ 11:30 ಆಗುತ್ತೆ ಕ್ಲೋಸ್ ಮಾಡಿ, ಇಲ್ಲೆಲ್ಲ ಕ್ಲೀನ್ ಮಾಡಿ ಎತ್ತಿಕೊಳ್ಳುವಷ್ಟರಲ್ಲಿ. ಈಗ ಆಲ್ರೆಡಿ 10:45, ಇನ್ನೂ ಕ್ಲೋಸ್ ಮಾಡ್ತಾ ಇದ್ದಾರೆ ಇವಾಗ. ಆ್ಯಂಡ್ ಲೆಕ್ಕ ಹಾಕಿ ನಿಮಗೆ ಎಲ್ಲನೂ ನಾನು ತೋರಿಸ್ತೀನಿ. ಎಷ್ಟು ಬರುತ್ತೆ, ಎಷ್ಟು ಲಾಭ, ಎಷ್ಟು ನಷ್ಟ, ಮತ್ತು ಎಷ್ಟು ಅರ್ನಿಂಗ್ಸ್ ಆಯಿತು, ಮತ್ತು ಎಷ್ಟು ತಿಂಡಿ ಉಳಿತು, ಆ್ಯಂಡ್ ಯಾವುದನ್ನ ಹೇಗೆ ಮಾಡಿದ್ರೆ ವರ್ಕ್ ಆಗುತ್ತೆ ಅನ್ನೋದನ್ನ ಹೋಟೆಲ್ ಬಗ್ಗೆ ನಾನು ನಿಮಗೆ ತೋರಿಸ್ತೀನಿ. ಎಲ್ಲನೂ ಎತ್ತಿಕ್ತಾ ಇದ್ದಾರೆ, ಖಾಲಿ ಆಗ್ತಾ ಇದೆ ನೋಡ್ಬೋದು ನೀವು. ಎಲ್ಲ ಖಾಲಿ ಮಾಡ್ತಾ ಇದ್ದಾರೆ ಗಾಯ್ಸ್. ಫೈನಲಿ ಮುಗೀತು. ನೀವು ನೋಡ್ತಾ ಇರ್ಬೋದು ಫುಲ್ ಫೈನಲಿ ಖಾಲಿ ಮಾಡ್ತಾ ಇದ್ದಾರೆ. ಕ್ಲೋಸ್ ಮಾಡೋ ಟೈಮಿಂಗ್ಸ್ ಆಯ್ತು, ಕ್ಲೋಸ್ ಮಾಡ್ತಾ ಇದ್ದಾರೆ. ಈಗ ಸ್ವಲ್ಪ ಸಮಾಧಾನ ಆಯ್ತು ಅಂತಾನೆ ಹೇಳ್ಬೋದು. ಸೊ ಇವತ್ತಿಂದು ಲೆಕ್ಕ ಹಾಕಿದ್ದಾರೆ. ಇವತ್ತು ಟೋಟಲ್ ಆದಾಯ ಎಷ್ಟಾಯ್ತು ಅಂತ ಅಂದ್ರೆ 14,653 ರೂಪಾಯಿ ಆದಾಯ ಆಯ್ತು. ಆದ್ರೆ ಟೋಟಲ್ ಎಕ್ಸ್ಪೆನ್ಸ್ ಎಷ್ಟು ಖರ್ಚುಗಳು ಬೀಳ್ತು ಅಂತ ಅಂದ್ರೆ 14,151 ರೂಪಾಯಿ. ಸೊ ಹಾಗಾಗಿ ನೋಡಿದ್ರೆ ಬರೀ 502 ರೂಪಾಯಿ ಅಷ್ಟೇ ಲಾಭ. ನೀವು ನೋಡ್ಬೋದು, ಹೋಟೆಲ್ ಅಂತ ಅಂದ್ರೆ ಇಷ್ಟು ಸಂಪಾದನೆ ಆಗುತ್ತೆ ಇವರಿಗೆ. 25,000 ಸಂಪಾದನೆ ಆಗುತ್ತೆ ದಿನಕ್ಕೆ, 30,000 ಸಂಪಾದನೆ ಆಗುತ್ತೆ, ಇವ್ರು ಆರಾಮಾಗಿರ್ಬೋದು ಅಂತೆಲ್ಲ ಅನ್ಕೊಳ್ತೀರಾ. ಬಟ್ ಇಲ್ಲ, ಅದು ಆ ಥರ ಅಲ್ಲ. ಎಷ್ಟು ಸಂಪಾದನೆ ಆಗುತ್ತೋ ಅಷ್ಟೇ ಖರ್ಚಾಗುತ್ತೆ. ಕೆಲವೊಮ್ಮೆ ಅದಕ್ಕಿಂತ ಡಬಲ್ ಖರ್ಚಾಗುತ್ತೆ, ಕೆಲವು ಸಲ ಲಾಸ್ ಕೂಡ ಆಗುತ್ತೆ. ನಮ್ಮ ಕೈಲಿ ಯಾವುದೂ ಇರೋದಿಲ್ಲ. ಸೊ ಹಾಗಾಗಿ ನಾವು ಹೋಟೆಲ್ ಬಿಸ್ನೆಸ್ ಮಾಡೋವಾಗ ಎಚ್ಚರ್ಕೊಂಡು ನೋಡ್ಕೊಂಡು ಮಾಡಬೇಕು. ತಕ್ಷಣ ನಮಗೆ ದಿನದಲ್ಲಿ ನಮ್ಗೆ ಇಷ್ಟು ಆದಾಯ ಬರುತ್ತೆ, ತಕ್ಷಣ ನಾವು ಹೋಟೆಲ್ ಸ್ಟಾರ್ಟ್ ಮಾಡಿಬಿಡೋಣ, ನಮಗೆ ಆದಾಯ ಬರುತ್ತೆ ಇಷ್ಟು ನಾವು ಸ್ಟಾರ್ಟ್ ಮಾಡಿಬಿಡ್ಬೋದು ಅಂತ ಅನ್ಕೊಂಡು ಮಾಡಿದ್ರೆ ನಿಜ ಕೈ ಸುಟ್ಕೊಳ್ತೀವಿ. ಅದ್ರ ಬದಲು ನಾವು ಯೋಚನೆ ಮಾಡಿ ಎಕ್ಸ್ಪೆನ್ಸ್ನ ಎಷ್ಟಾಗುತ್ತೋ ಅಷ್ಟು ಕಡಿಮೆ ಮಾಡಿ, ಸೇಲ್ನ ಎಷ್ಟಾಗುತ್ತೋ ಅಷ್ಟು ಜಾಸ್ತಿ ಮಾಡೋಕ್ಕೆ ಪ್ರಯತ್ನ ಪಡಬೇಕು. ಆ್ಯಕ್ಚುಲಿ ಸೇಲು ನಮ್ಮ ಕೈಲಿ ಇರಲ್ಲ, ಜನಗಳು ಬಂದಂಗೆ ನಮಗೆ ವ್ಯಾಪಾರ ಆಗುತ್ತೆ. ನಾವು ಎಷ್ಟು ಕಡಿಮೆ ಖರ್ಚನ್ನ ಮಾಡ್ತೀವೋ ಅಷ್ಟು ಒಳ್ಳೆಯದು ಅಂತ ಹೇಳ್ಬೋದು. ಒಂದು ದಿನಕ್ಕೆ ದಿನಸಿ ಅರೌಂಡ್ 3,878 ರೂಪಾಯಿ, ಅಂದರೆ 3,880 ರೂಪಾಯಿ ಆಯಿತು. ಇನ್ನು ಫಿಶು, ಪರೋಟ, ಚಿಕನ್, ಎಗ್ ಇದಕ್ಕೆಲ್ಲ ಸೇರಿ ಎಲ್ಲ ಟೋಟಲ್ ಸ್ಟಾಫ್ಗಳಿಗೆಲ್ಲ ಕೊಟ್ಟು, ಗ್ಯಾಸ್ಗೆಲ್ಲ ಕೊಟ್ಟು, ಎಲ್ಲ ಖರ್ಚೆಲ್ಲ ಕಳೆದು ಖರ್ಚು ಅರೌಂಡ್ ಅದೇ ಹೇಳ್ದಾಗೆ 14,151 ರೂಪಾಯಿ. ಸೊ ನೀವು ಹೋಟೆಲ್ ಮಾಡೋವಾಗ ನೋಡ್ಕೊಂಡು ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಟಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಈಗ ಭಾವಿಸ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಫಸ್ಟ್ 100 ಕಮೆಂಟ್ಸಿಗೆ ಸ್ವಲ್ಪ ಸ್ಪೆಷಲ್ ಇದೆ, ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಏನು ಅಂತ ಮೆನ್ಷನ್ ಮಾಡ್ತೀನಿ ನೋಡಿ. ಸೊ ಇಲ್ಲಿಗೆ ನನ್ನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬಾಯ್. ಆಲ್ರೆಡಿ 11:17 ಆಗಿದೆ, 23:17, 11:17 ಆಗಿದೆ. ಈಗ ಮನೆಗೆ ಹೋಗ್ತಾ ಇದ್ದೀನಿ. ಒಂಥರ ಡಿಫ್ರೆಂಟಾಗಿ ಅನಿಸ್ತು. ಒಂಥರ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇದೇ ಥರ ಮತ್ತೆ ಡಿಫ್ರೆಂಟಾಗಿ ಏನಾದರೂ ಯುನೀಕಾಗಿ ಏನಾದರೂ ತರ್ತೀನಿ ನಾನು. ಅಲ್ಲಿವರೆಗೂ ನೀವು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ಡಿಫ್ರೆಂಟಾಗಿ ನಾನು ಏನಾದರೂ ವೀಡಿಯೋ ಮಾಡಬೇಕಂದ್ರೆ, ಯಾವುದಾದ್ರೂ ಮೇಲೆ ಅಥವಾ ಯಾವುದಾದ್ರೂ ಬೇಸಿಸ್ ಮೇಲೆ ಅಥವಾ ಎಲ್ಲಾದರೂ ಹೋಗಿ ವೀಡಿಯೋ ಮಾಡಬೇಕಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕೋದನ್ನು ಮಾತ್ರ ಮರಿಬೇಡಿ. ಮತ್ತು ಹೀಗೆ ನನ್ನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತು ಇನ್ನೊಂದು ಬ್ಲಾಗ್ ಜೊತೆ ನಾನು ನಿಮಗೆ ಸಿಗ್ತೀನಿ, ಇನ್ನೊಂದು ಡಿಫ್ರೆಂಟ್ ಆಗಿರುವಂತಹ ಯೂನಿಕ್ ಬ್ಲಾಗ್ ಜೊತೆ. ಸೊ ನಮಸ್ಕಾರ.